ಪ್ರೀ ಎಕ್ಸಸೈಸ್. ನೀವು ಜಿಮ್ ಅಥವಾ ಕ್ಯಾಲಿಸ್ಥೆನಿಕ್ಸ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಪ್ರೀ ಎಕ್ಸಸೈಸ್ ಏನೇನು ಮಾಡ್ತೀರಾ? ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್. ಇದು ನನ್ನ ಸೆಕೆಂಡ್ ವಿಡಿಯೋ ಇನ್ ಕ್ಯಾಲಿಸ್ಥೆನಿಕ್ಸ್ ಕಂಟೆಂಟ್ ಕ್ರಿಯೇಷನ್. ತುಂಬ ಜನ ಜಿಮ್ಗೆ ಹೋದ್ಮೇಲೆ ಯಾವುದೇ ಪ್ರೀ ಎಕ್ಸಸೈಸ್ ಮಾಡದೆ ಡೈರೆಕ್ಟಾಗಿ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಾರೆ. ಪ್ರೀ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಪ್ರೀ ಎಕ್ಸಸೈಸಸ್ನ ಮಾಡದೆ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಿದ್ರೆ ದೇರ್ ಈಸ್ ಎ ಚಾನ್ಸಸ್ ಆಫ್ ಗೆಟಿಂಗ್ ಮಸಲ್ ಸ್ಟ್ರೈನ್, ಮಸಲ್ ಟೇರ್ ಆ್ಯಂಡ್ ಜಾಯಿಂಟ್ ಪೇನ್ಸ್. ನಾನಂತೂ ಡೈಲಿ ಫಸ್ಟ್ 20 ಮಿನಿಟ್ಸ್ ಪ್ರೀ ಎಕ್ಸಸೈಸ್ ಆ್ಯಂಡ್ ಬಾಡಿ ಸ್ಟ್ರೆಚಿಂಗ್ ಮೇಲೆ ಫೋಕಸ್ ಮಾಡ್ತೀನಿ. ಇವತ್ತಿನ ವಿಡಿಯೋಲಿ ನಾನು ಡೈಲಿ ಮಾಡೋ ಪ್ರೀ ಎಕ್ಸಸೈಸ್ನ ತೋರಿಸಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಮೊಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬ ಬೇಗ ಇಂಪ್ರೂವ್ ಆಗುತ್ತೆ. ನಾನಂತೂ ಡೈಲಿ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚಿಂಗ್, ಬ್ಯಾಕ್ ಸ್ಟ್ರೆಚಿಂಗ್ ಆ್ಯಂಡ್ ಲೆಗ್ಸ್ನ ಸ್ಟ್ರೆಚ್ ಮಾಡದೆ ಕ್ಯಾಲಿಸ್ಥೆನಿಕ್ಸ್ ಸ್ಟಾರ್ಟ್ ಮಾಡೋದೇ ಇಲ್ಲ. ಯಾಕೆ ಅಂತಂದರೆ ಕ್ಯಾಲಿಸ್ಥೆನಿಕ್ಸ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಸ್ಟ್ರೆಚಸ್ ಮಾಡಿದ್ರೆ ಬಾಡಿ ತುಂಬ ಫ್ರೀ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಜಿಮ್ ವರ್ಕೌಟ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಪ್ರೀ ಎಕ್ಸಸೈಸಸ್ನ ಟ್ರೈ ಮಾಡಿ ನೋಡಿ ಆ್ಯಂಡ್ ಲೆಟ್ ಮಿ ನೋ ಇನ್ ದಿ ಕಮೆಂಟ್ಸ್ ಹೌ ಯು ಫೀಲ್ ಆಫ್ಟರ್ ಡೂಯಿಂಗ್ ದೀಸ್ ಎಕ್ಸಸೈಸಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಜಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್.